ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ನಲ್ಲಿ 99% ಯೂಟ್ಯೂಬ್ನಲ್ಲಿ ಒಂದು ಪ್ರಾಬ್ಲಮ್ ನಡೀತಾ ಇದೆ. ಏನಪ್ಪ ಪ್ರಾಬ್ಲಮ್ ಅಂತ ಹೇಳ್ಬೇಕಾದ್ರೆ, ಅವರೊಂದು ಯೂಟ್ಯೂಬ್ಸ್ಗೆ ಎಷ್ಟೇ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿದ್ರು ಕೂಡ ಅವರೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಎಷ್ಟು ಬರುತ್ತೆ, 10, 20, 30, 40, 50, 100 ವ್ಯೂಸ್, ಈ ರೀತಿ ವ್ಯೂಸ್ ಬರ್ತಾ ಇದೆ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ. ಇದೊಂದು ದೊಡ್ಡ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಂದ್ರೆ ಹೇಳ್ಬೇಕಾದ್ರೆ, ನಾನು ಯೂಟ್ಯೂಬ್ನಲ್ಲಿ ಡೈಲಿ ಅಂದರೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆದರೆ ಬಟ್ ನನಗೆ ಬರೋದು ವ್ಯೂಸ್ ಇಷ್ಟೇ. ಈ ರೀತಿ ವ್ಯೂಸ್ ಬರೋದು ಅಂದ್ರೆ ತುಂಬ ಜನ ನ್ಯೂ ಯೂಟ್ಯೂಬರ್ಸ್, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಏನಾಗ್ತಾರೆ ಅಂದರೆ ಒಂದು ಮೋಟಿವೇಶನ್ ಡಿಸ್ಮೋಟಿವೇಶನ್ ಆಗುತ್ತೆ. ಅಂದರೆ ಮೋಟಿವೇಶನ್ ಆಗಲ್ಲ ಅವ್ರಿಗೆ, ಯಾಕಂದ್ರೆ ಒಂದು ಬೇಜಾರಾಗುತ್ತೆ. ಯಾಕಂದರೆ ವ್ಯೂಸೇ ಬರ್ತಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಏನು ಮಾಡೋದು ಅಂತ. ಆದರೆ ಬಟ್ ನಾನು ಬಿ ಎಲ್ಲರಿಗೆ ಹೇಳ್ತಾ ಯಾರಿಗೆಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತ ಇದ್ರೆ 10-20 ವ್ಯೂಸ್ ಬರ್ತಾ ಇದೆ ಅನ್ನೋ ಪ್ರತಿಯೊಬ್ಬರಿಗೆ ನಾನು ನಿಮಗೆ ಎಕ್ಸಾಂಪಲ್ಗೆ ಹೇಳ್ಬೇಕಾರೆ, ನನಗೂ ಕೂಡ ಸ್ಟಾರ್ಟಿಂಗ್ ವ್ಯೂಸ್ ಅಂದರೆ ನನಗೆ ಸ್ಟಾರ್ಟಿಂಗ್ ದಿನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ವ್ಯೂಸ್ ಬರ್ತಿರ್ತಿಲ್ಲ. ನೀವೇ ನಿಮಗೆ ಸೈಡ್ ಸ್ಕ್ರೀನ್ಶಾಟ್ ಹಾಕ್ತೀನಿ, ನನಗೆ ಕೂಡ 10, 20, 50, 60 ವ್ಯೂಸ್ ಬಂದಿದೆ. ಆದರೆ ಬಟ್ ಇವಾಗ ನಿಮ್ಮ ಪ್ರೀತಿಯಿಂದ ನೋಡಲು 1,000, 2,000 ವ್ಯೂಸ್ ಬರ್ತಾ ಇದೆ, 3,000. ಅದು ಯಾವ ರೀತಿ ಅಂದ್ರೆ ವ್ಯೂಸ್ ಏನಿಲ್ಲ, ಜಸ್ಟ್ ನೀವು 99% ನಿಮಗೆ ಎಲ್ಲರೂ ಕೂಡ ಗೊತ್ತಿಲ್ಲ. ಯಾವ ರೀತಿ ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಮ್ಮೊಂದು ಯೂಟ್ಯೂಬ್ಸ್ಗೆ ನಾವು ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ 99% ಇನ್ನೂ ಕೆಲವಷ್ಟು ಜನರಿಗೆ ಏನಂದ್ರೆ ಅಪ್ಲಿಕೇಶನ್ ಯೂಸ್ ಮಾಡದೆ ಯಾವ ರೀತಿ ಅಂತ ಗೊತ್ತಿಲ್ಲ ತುಂಬ ಜನ ನ್ಯೂ ಯೂಟ್ಯೂಬರ್ಸ್. ಯಾಕಂದ್ರೆ ಅಪ್ಲಿಕೇಶನ್ ಅದನ್ನ ಓಪನ್ ಮಾಡ್ತಾರೆ, ವ್ಯೂಸ್ ಎಷ್ಟು ಬರ್ತದೆ, ಕಮೆಂಟ್ ಎಷ್ಟು ಬರ್ತದೆ ನೋಡಿ ಬಿಡ್ತಾರೆ ಅಷ್ಟೇ. ಆದ್ರೆ ಬಟ್ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಅದರಿಂದ ಯಾವ ರೀತಿ ಬೆನಿಫಿಟ್ಸ್ ತಗೋಬೇಕು, ಅದರಿಂದ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ವ್ಯೂಸ್ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಅದು ಯಾವ ರೀತಿ ನಮಗೆ ಏನು ಮಾಡೋದು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಇರ್ತೀನಿ, ಈ ಒಂದು ಇಂಪಾರ್ಟೆಂಟ್ ನೋಡಲೇಬೇಕು. ಈ ಒಂದು ನೋಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 100% ಗ್ರೋ ಆಗುತ್ತೆ. ಧೈರ್ಯದಿಂದ ಇರ್ತಾನೆ. ನಾನು ಕೂಡ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ. ಯಾಕಂದ್ರೆ ಸ್ಟಾರ್ಟಿಂಗ್ನಲ್ಲಿ ನನಗೆ ಏನೂ ಗೊತ್ತಿರೋದಕ್ಕಿಲ್ಲ, ಎಲ್ಲ ನಮಗೆ ಈಗ ಬರ್ತಾ ಗೊತ್ತಾಗಿದೆ. ಆದರೆ ಬಟ್ ನಾನು ನಿಮ್ಮಂಗೇನೆ ವಿಡಿಯೋ ಮಾಡಿದ್ದೀನಿ ಅವಾಗ. ಆದರೆ ಬಟ್ ಇವಾಗ ವ್ಯೂಸ್ ಯಾವ ರೀತಿ ಬರ್ತದೆ ನೋಡಲ್ಲ, ಅದಕ್ಕೋಸ್ಕರ ನೀವು ಕೂಡ ಈ ರೀತಿ ವ್ಯೂಸ್ ಪಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನೋಡುವಂತ ಇವತ್ತು ನಾವು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡಲಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಪ್ಲೀಸ್ ಅಂತ ಹೇಳ್ತು. ಇವತ್ತು ನಾವು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲು ನೋಡ್ಬಿಟ್ಟು ನೀವು ಅಪ್ಲಿಕೇಶನ್ YT ಸ್ಟುಡಿಯೋ ಅಪ್ಲಿಕೇಶನ್ ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರೂ ಡೌನ್ಲೋಡ್ ಮಾಡ್ತಾರೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಅವರ ಒಂದು ಮೊಬೈಲಲ್ಲಿ ಇರುತ್ತೆ. ಆದರೆ ಬಟ್ ಅದರಿಂದ ತಮ್ಮಲ್ಲಿ ಚೇಂಜ್ ಮಾಡೋದು, ಟೈಟಲ್ ಹಾಕೋದು, ಡಿಸ್ಕ್ರಿಪ್ಷನ್ ಹಾಕೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಬಟ್ ಅದನ್ನು ಯೂಸ್ ಮಾಡ್ಕೊಂಡು ನಮ್ಗೆ ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಿಲ್ಲ. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಜಸ್ಟ್ ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ವೇಟ್. ಓಕೆ, ಈಗ ನಾನು ನಿಮಗೆ ಸೈಲೆಂಟ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ರೆ ಈಗ ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿದ್ದೀನಿ. ಯಾವ ರೀತಿ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಏನು ಮಾಡೋದು, ಯಾವ ರೀತಿ ವ್ಯೂಸ್ ಇನ್ಕ್ರೀಸ್ ಮಾಡೋದು, ತುಂಬ ಸಿಂಪಲ್ ಆಗಿ ಮೊದಲೇ ಮುಟ್ಟು ನೋಡ್ಕೊಳ್ಬೋದು. ನನ್ನೊಂದು ಟಿಪ್ಸ್ಗೆ ವ್ಯೂಸ್ ಯಾವ ರೀತಿ ಬರ್ತದೆ, ಆರಾಮಾಗಿ ವ್ಯೂಸ್ ಬರ್ತದೆ. ಈಗ ಸ್ವಲ್ಪ ವ್ಯೂಸ್ ಕೂಡ ಸ್ವಲ್ಪ ಡೌನ್ ಅಪ್ ಡೌನ್ ಅಂತ ಇದೆ, ಅದು ಎಲ್ಲರೂ ಇದ್ದೇ ಇದೆ. ಈಗ ಜಸ್ಟ್ ಈಗ ನಾನು ಇವತ್ತು ಅನಾಲಿಟಿಕ್ಸ್ ಓಪನ್ ಮಾಡ್ತೀನಿ. ಇಲ್ಲಿ ನಿಮಗೆಲ್ಲ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಇಲ್ಲಿ ಏನೇನು ಡ್ಯಾಶ್ ಬೋರ್ಡ್ ನಿಮ್ಗೆ ಗೊತ್ತಿದೆ ನೋಡ್ಬೋದು. ಡ್ಯಾಶ್ ಬೋರ್ಡ್ ಮತ್ತು ಕಂಟೆಂಟು, ಅನಾಲಿಟಿಕ್ಸ್ ಅಂದರೆ ಕಮೆಂಟ್ಸು ಮತ್ತು ಅದ್ರ ಜೊತೆ ಅರ್ನಿಂಗ್ ಅಂತ ಇರುತ್ತೆ ನೀವು YT ಸ್ಟುಡಿಯೋದಲ್ಲಿ. ಇದೆಲ್ಲ ನೀವು ಯೂಸ್ ಮಾಡ್ತಾರೆ. ಆದರೆ ಬಟ್ ನೀವು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಯಾವ ರೀತಿ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ನೀವು ತುಂಬ ಸುಲಭವಾಗಿ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಯಾವುದೊಂದು ತುಂಬ ಇಲ್ಲ, ಆರಾಮಾಗಿ ನೀವು YT ಸ್ಟುಡಿಯೋ ಮೂಲಕನೇ ನೀವು ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಅದ್ರ ಜೊತೆ ನೀವು ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು. 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು ನ್ಯೂ ಯೂಟ್ಯೂಬರ್ಸ್ ಇದ್ದರೆ. ನೀವು ಯಾವ ರೀತಿ ಅಂತ ನೀವು ಕೇಳ್ಬೋದು, ನಾನು ಹೇಳ್ತೀನಿ. ಈಗ ನೀವು ನೋಡ್ಕೊಳ್ಬೋದು ಅನಾಲಿಟಿಕ್ಸಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ, ರಿಸರ್ಚ್ ಅಂತ ಬಂದ್ಬಿಟ್ಟು. ಮೇನ್ ಇಂಪಾರ್ಟೆಂಟ್ ರಿಸರ್ಚ್. ಈ ರಿಸರ್ಚ್ ಅನ್ನೋ ಫೀಚರ್ಸ್ನಿಂದ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ನೋಡಿ, ರಿಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ನೋಡಿ, ಟಾಪಿಕ್ ನೋಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಟಾಪಿಕ್ ಬರುತ್ತೆ, ನೀವು ನೋಡ್ಕೊಳ್ಬೋದು. ಇಲ್ಲಿ ಯಾವ ಟಾಪಿಕ್ ಜಾಸ್ತಿ ಸರ್ಚ್ ಮಾಡ್ತಾ ಇದ್ದಾರೆ ಜನ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅವರಿಗೆ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಅಂದರೆ ಯಾವ ಕಂಟೆಂಟ್, ಯಾವ ಟಾಪಿಕ್ ಬಗ್ಗೆ. ಈಗ ನೋಡ್ಕೊಳ್ಳಿ, ಸರ್ಚ್ ಮೇಲೆ ನೋಡಿ ನೋಡ್ಕೊಳ್ಬೋದು. ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಕನ್ನಡ, ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಯಾವುದು, ಅದ್ರ ಬಗ್ಗೆ ಆ ಒಂದು ಟಾಪಿಕ್ ಬಗ್ಗೆ ನೀವೇನು ನೋಡಬೇಕು, ವಿಡಿಯೋ ಮಾಡಬೇಕು. ನೀವು ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾನೆ, ಯಾವ ಒಬ್ಬ ಯೂಟ್ಯೂಬರ್ಸ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ನಾನು ನಂಬಿ ಈ ಒಂದು ವಿಡಿಯೋ ನೋಡ್ತಾರೆ ಎಲ್ಲ ರೀತಿ. ನೀವು ಕೂಡ ಆ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು. ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ 100% ರೀಚ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಆ ಟಾಪಿಕ್ ಸಜೆಷನ್ ಆಗ್ತದೆ. ಸೆಕೆಂಡ್ ಬಂದ್ಬಿಟ್ಟು ನೋಡಿ, ಬೆಸ್ಟ್ ಫೋಟೋ ಎಡಿಟಿಂಗ್ ಫಾರ್ ಆಂಡ್ರಾಯ್ಡ್ ಆ್ಯಪ್ ಅಂತ ಇದೆ, ಇದು ಕೂಡ ಹಾಕೊಳ್ಳಿ. ಇದು ಕೂಡ ಟಾಪಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಅರ್ನ್ ಮನಿ ಇನ್ ಮೊಬೈಲ್ ಕನ್ನಡ, ಅರ್ನಿಂಗ್ ಯಾವ ರೀತಿ ಮಾಡೋದು, ಯಾವ ಒಂದು ಅಪ್ಲಿಕೇಶನ್ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್. ಈ ರೀತಿ ನೀವು ಟಾಪಿಕ್ ಕವರ್ ಮಾಡ್ಕೋಬೇಕು, ಪ್ರತಿದಿನ ಕವರ್ ಮಾಡ್ಕೊಳ್ಬೇಕು, ಮೇನ್ ಇಂಪಾರ್ಟೆಂಟ್. ಅದೇ ರೀತಿ ಕೂಡ ತೆಳಗಡೆ ಬಂತು ನಿಮ್ಮೊಂದು ಆಡಿಯನ್ಸ್, ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಯಾವ ರೀತಿ ರಿಲೇಟೆಡ್ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ರಿಲೇಟೆಡ್ ವಿಡಿಯೋ ನೋಡ್ಕೊಳ್ಳಿ. ವಿಡಿಯೋ ಏನಾಗುತ್ತೆ ಸಜೆಷನ್ ಅಂತ. ಅದ್ರ ಜೊತೆಗೆ ನೋಡಿ ಕಂಟೆಂಟ್ ಗ್ರಾಪ್ಸ್ ಫಾರ್ ಶಾರ್ಟ್ಸ್ ಕಂಟೆಂಟ್ ಯಾವ ರೀತಿ ಏನು ನೋಡ್ಕೊಳ್ಬೋದು ಎಲ್ಲ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಟೆಡ್ ವಿಡಿಯೋ ಸಜೆಷನ್ ಆಗುತ್ತೆ.
ಕೆಳಗಡೆ ಉಂಟು ಟಾಪ್ ಸರ್ಚಸ್ ಅಂದ್ರೆ ಟಾಪ್ ಅಲ್ಲಿ ಏನು ಸರ್ಚ್ ಮಾಡ್ತಾ ಇದ್ದಾರೆ ನೋಡಿ. ಟಾಪ್ ಸರ್ಚ್ ಅಂದ್ರೆ ಕನ್ನಡ ಸ್ಟೈಲ್ ಪೌಂಡ್ಸ್ ಫಾರ್ ಅಂದ್ರೆ ಇಲ್ಲಿ ನೋಡಿ ಪಿಕ್ಸೆಲ್ ಲ್ಯಾಬ್ ಅಂತ ಹಾಕಿದ್ದಾರೆ. ಕನ್ನಡ ಸ್ಟೈಲ್ ಪೌಂಡ್ಸ್ ಫಾರ್ ಪಿಕ್ಸೆಲ್ ಲ್ಯಾಬ್ ಕನ್ನಡ ಪೌಂಡ್ಸ್ ಈ ರೀತಿ ಮಾಡಿ ಅಂದ್ರೆ ಯಾವ ರೀತಿ ಪಿಕ್ಸೆಲ್ ಲ್ಯಾಬ್ ಕನ್ನಡ ಸ್ಟೈಲ್ ಪೌಂಡ್ಸ್ ಯಾವ ರೀತಿ ಯಾರು ನೋಡ್ಕೊಳ್ಳಿ, ಯಾವ ರೀತಿ ಡೌನ್ಲೋಡ್ ಮಾಡಿ ಆ್ಯಡ್ ಮಾಡೋದು ನೋಡ್ಕೊಳ್ಬೋದು. ಇಲ್ಲಿ ಟಾಪಿಕ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೋಡಿ. ಕನ್ನಡ ಅದೇ ಪೌಂಡ್ಸ್ ನೋಡ್ಕೊಳ್ಳಿ, ಮತ್ತೆ ಔಟ್ ಎರಡು ಕನ್ನಡ ಪೌಂಡ್ಸ್ ನೋಡ್ಕೊಳ್ಬೋದು. ಇಲ್ಲಿ ಹಲವಾರು ಮತ್ತೆ ನೋಡಿ ಟಾಪ್ ಸರ್ಚ್ ನೋಡ್ಕೊಳ್ಳಿ. ಯೂಟ್ಯೂಬ್ ಅಪ್ಲೋಡ್ ವಿಡಿಯೋ ಕ್ಯೂರಿಟಿ ಸೆಟ್ಟಿಂಗ್ಸ್ ಕನ್ನಡ ಅಂತ ಇದೆ. ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು, ಯೂಟ್ಯೂಬ್ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಟೈಮ್ ಅಂದ್ರೆ ಯೂಟ್ಯೂಬ್ ವಿಡಿಯೋ ಯಾವ ಒಂದು ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವ ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಸಜೆಷನ್ ಆಗುತ್ತೆ, ಯಾವ ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಒಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಬರುತ್ತೆ. ಈ ರೀತಿ ನೀವು ಕವರ್ ಮಾಡಬೇಕು ಈ ಟಾಪಿಕ್ ಬಗ್ಗೆ ನೋಡ್ಕೊಳ್ಬೋದು. ಯಾಕಂದ್ರೆ ನೀವು ಯೂಟ್ಯೂಬರ್ಸ್ಗೆ ತುಂಬಾ ಜನ ಗೊತ್ತಿರಲ್ಲ. ನಾನೇ ನಿಮಗೆ ಎಲ್ಲರಿಗೆ ಅದನ್ನು ತುಂಬಾ ಜನ ನನಗೆ ಸ್ಟಾರ್ಟಿಂಗ್ ನೀವು ಯೂಟ್ಯೂಬರ್ಸ್ ಬಂದಾಗ ನನಗೂ ಕೂಡ ಗೊತ್ತಿಲ್ಲ ಯಾವ ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಂತ. ಅದಕ್ಕೋಸ್ಕರ ನೀವು ಮಾಡಬೇಕು. ಅದ್ರ ಜೊತೆ ನೋಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಎಡಿಟಿಂಗ್ ಕನ್ನಡ ಅಂದ್ರೆ ಯೂಟ್ಯೂಬ್ ವಿಡಿಯೋ ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ಅಪ್ಲೋಡ್ ಮಾಡೋದು, ಈ ರೀತಿ ಟಾಪಿಕ್ ಬಗ್ಗೆ ನೀವು ಏನು ಮಾಡಬೇಕು ಕವರ್ ಮಾಡಬೇಕು. ಇದಷ್ಟು ನೀವು ಕವರ್ ಮಾಡ್ಕೊಳ್ಬೇಕು. ಕವರ್ ಮಾಡಿದ್ರೆ 100% ನಿಮ್ಗೆ ಏನಾಗ್ತದೆ ನೋಡಿ VN ಆ್ಯಪ್ ಎಡಿಟಿಂಗ್ ಫೋಟೋ ಇದ್ರ ಬಗ್ಗೆ ನೀವು ನೋಡ್ಕೊಳ್ಬೋದು. ಎಲ್ಲ ಕಂಟೆಂಟ್ ನೀವು ನೋಡ್ಕೊಳ್ಳಿ. ಯಾವ ಒಂದು ಟಾಪಿಕ್ ಬಗ್ಗೆ ಜಾಸ್ತಿ ವಿಡಿಯೋ ಹಾಕ್ಬೇಕು. ಯೂಟ್ಯೂಬ್ ಬ್ಯಾನರ್ ಎಡಿಟಿಂಗ್ ಕನ್ನಡ, ಬ್ಯಾನರ್ ಯಾವ ರೀತಿ ಹಾಕೋದು, ಫೋಟೋ ಲೋಗೋ ಯಾವ ರೀತಿ ಹಾಕೋದು, ಮತ್ತೆ ನ್ಯೂ ಟ್ರೆಂಡಿಂಗ್ ಫೋಟೋ ಎಡಿಟಿಂಗು, ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಯಾವ ರೀತಿ ಎಡಿಟ್ ಮಾಡ್ಕೋದು, ಬ್ಯಾಕ್ಗ್ರೌಂಡ್ ಯಾವ ರೀತಿ ಚೇಂಜ್ ಮಾಡೋದು, ಈ ರೀತಿ ನೀವು ಟಾಪಿಕಲ್ಲಿ ಸಜೆಷನ್ ಆಗುತ್ತೆ. ಈ ಟಾಪಿಕ್ ಇದ್ರ ಯೂಸ್ ಮಾಡ್ಕೊಂಡು ನೀವು ನಿಮ್ಮೊಂದು ಚಾನಲ್ ವ್ಯೂಸ್ ಆರಾಮಾಗಿ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೀವು ಕೇಳ್ಬೋದು. ಇದ್ರ ರಿಸಲ್ಟ್ ಏನು ಹಾಗಿದ್ರೆ ಇದೆ ನಿಮಗೆ. ಈಗ ಇಲ್ಲಿ ತೋರಿಸ್ತಾ ಈ ಟಾಪಿಕ್ಗೆ ನೀವು ವಿಡಿಯೋ ಮಾಡಿದ್ರೆ 100% ನಿಮ್ಮೊಂದು ವೈರಲ್ ಆಗುತ್ತೆ. ಯಾಕಂದ್ರೆ ಸಜೆಷನ್ ಆಗ್ತದೆ. ಈ ಜನ ಈ ನಮ್ಮೊಂದು ಸಬ್ಸ್ಕ್ರೈಬರ್ಸ್ ಅಂದ್ರೆ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದನ್ನೇ ಸರ್ಚ್ ಮಾಡ್ತಾ ಇದ್ದಾರೆ, ಇದೇ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಟಾಪಿಕ್ಗೆ ನೀವು ಕವರ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಓವರಾಲ್ ಅಂದ್ರೆ ನನಗೆ ನೀವು ನೋಡ್ಕೊಳ್ಬೋದು ಯಾವ ರೀತಿ ವ್ಯೂಸ್ ಬರ್ತದೆ. ಈಗ ನೋಡಿ ಮೊದಲೇ ಬಂದ್ಬಿಟ್ಟು ಔಟ್ ಡೌನ್ ಆಗಿತ್ತು. ಯಾಕಂದ್ರೆ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಇರಲಿ ಯಾವುದೇ ಕಾರಣಕ್ಕೂ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ಕೆ ಹೋಗ್ಬೇಡಿ. ಗ್ಯಾಪ್ ಮಾಡಬೇಕು ಅಂದ್ರೆ ಕಂಟೆಂಟ್ ಗ್ಯಾಪ್ ಮಾಡಕ್ಕೆ ಹೋಗಲೇಬೇಡಿ. ಯಾಕಂದ್ರೆ ಒಂದಿನ ಕಂಟೆಂಟ್ ಗ್ಯಾಪ್ ಆದರೆ ಅದರ ಪ್ರಾಬ್ಲಮ್ ತುಂಬ ಹೀಗಾಗುತ್ತೆ. ನನಗಾಗಿದೆ. ನಾನು 1 ಮಂತ್ ಗ್ಯಾಪಲ್ಲೇ ಇದೆ, ಸರಿಯಾಗಿ ವಿಡಿಯೋ ಆಗ್ತಿರ್ಕಿಲ್ಲ, ಆರಾಮಿಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ವ್ಯೂಸ್ ಡೌನ್ ಆಗುತ್ತೆ, ಇಂಪ್ರೆಷನ್ ಡೌನ್ ಆಗುತ್ತೆ. ಇಂಪ್ರೆಷನ್ ಒಮ್ಮೆ ಡೌನ್ ಆದ್ರೆ ಮತ್ತೆ ಕಷ್ಟಪಡಬೇಕು. ಇಲ್ಲಿ ನೋಡ್ಕೊಳ್ಳಿ ನಂದು ಮೊದಲು ಡೌನ್ ಇತ್ತು, ಈಗ ನೋಡಿ ಮತ್ತೆ ಮೇಲೆ ಹೋಗ್ತಿದೆ. ಇದು ನೋಡಿ 90 ಡೇಸಲ್ಲಿ ಯಾವ ರೀತಿ ಡೌನು ಅಪ್ ಆಗ್ತದೆ ನೋಡಿ. ಈಗ ಅಪ್ ಆಗ್ತದೆ. ಯಾಕಂದ್ರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಎಲ್ಲ ರೀಚ್ ಆಗುತ್ತೆ. ಅದ್ರ ಜೊತೆ ನಿಮ್ಮ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ ಟಾಪ್ ಕಂಟೆಂಟ್, ನಿಮ್ಮೊಂದು ಕಂಟೆಂಟಲ್ಲಿ ಯಾವ್ದು ಟಾಪ್ ಇದೆ ಅಂದರೆ ನಿಮ್ಮೊಂದು ವಿಡಿಯೋದಲ್ಲಿ ಯಾವ ಟಾಪ್ ಇದೆ, ಜಸ್ಟ್ ನನ್ನ ಲೈಫ್ ಟೈಮ್ನಲ್ಲಿ ಯಾವ್ದು ಜಾಸ್ತಿ ಇದನ್ನಾಗಿದೆ ಆ ರೀತಿ ನೀವು ನೋಡ್ಕೊಳ್ಬೇಕು. ಯಾವ್ದು ಜಾಸ್ತಿ ಇದನ್ನಾಗ್ತದೆ ಆ ಒಂದು ಟ್ಯಾಗು ನೀವು ಸ್ವಲ್ಪ ನೋಡ್ಕೊಳ್ಬೇಕು. ಆ ಟಾಪಿಕ್ಕು ನೋಡ್ಕೊಳ್ಳೋದು. ರಿಲೇಟೆಡ್ ವಿಡಿಯೋ ಅಂದರೆ ಟೈಮ್ ರಿಲೇಟೆಡ್ ಇಲ್ಲೆಲ್ಲ ನಿಮ್ಗೆ ತೋರಿಸುತ್ತೆ ಎಷ್ಟು ವ್ಯೂಸ್ ಬರ್ತದೆ, 60 ಮಿನಿಟ್ಸ್ಗೆ ಎಷ್ಟು ವ್ಯೂಸ್ ಬರ್ತದೆ ನೀವೆಲ್ಲ ನೋಡ್ಕೊಳ್ಳೋದು. ಕಂಟೆಂಟ್ ಬಂದ್ಬಿಟ್ಟು ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ತೋರಿಸುತ್ತೆ. ಜಸ್ಟ್ ವೇಟ್ ಓಕೆ ವ್ಯೂಸ್ ಮತ್ತು ಅಂದ್ರೆ ನೋಡಿ ಇಂಪ್ರೆಷನ್ನು ಮತ್ತು ಅದ್ರ ಜೊತೆಗೆ ನಿಮ್ಮದು ವಿಡಿಯೋ ಇನ್ನು ಎವರೇಜ್ ಎಲ್ಲ ನಿಮ್ಗೆ ತೋರಿಸುತ್ತೆ. ಟಾಪ್ ವಿಡಿಯೋ ಮತ್ತು ಅದ್ರ ಜೊತೆಗೆ ತೆಳದ್ಬಿಟ್ಟು ನೋಡ್ಕೊಳ್ಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಹೌ ವ್ಯೂವರ್ಸ್ ಫೌಂಡ್ ಯುವರ್ ವಿಡಿಯೋಸ್ ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಯಾರ ಎಲ್ಲಿ ಸಜೆಷನ್ ಆಗ್ತದೆ, ಎಲ್ಲಿಂದ ನೋಡ್ತಾ ಇದ್ದಾರೆ ನೋಡಿ. ನನ್ನೊಂದು ವಿಡಿಯೋ 90 ಅಂದರೆ ನೋಡ್ಕೊಂಡು ಎಷ್ಟು ಪರ್ಸೆಂಟ್ ನೋಡಿ 69% ನನ್ನೊಂದು ವಿಡಿಯೋ ಎಲ್ಲಿ ನೋಡ್ತಾ ಇದ್ದಾರೆ, ಯೂಟ್ಯೂಬ್ ಸರ್ಚ್ ಪೇಜಲ್ಲೇ ನನ್ನೊಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದಾರೆ. ಬ್ರೌಸರ್ ಪೇಜಲ್ಲಿ ಎಷ್ಟಾಗ್ತದೆ 24% ಇರುತ್ತೆ. ಅದರ ಯೂಟ್ಯೂಬ್ ಇದರಲ್ಲಿ ಎಷ್ಟಾಗ್ತದೆ 63 ಅಂದರೆ 6300 ಆಗ್ತಾ ಇದೆ ನೋಡ್ಕೊಳ್ಬೋದು. ಅದ್ರ ಜೊತೆ ನೆಕ್ಸ್ಟ್ ಬಂದ್ರು ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂತ ಇದೆ. ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಲ್ಲಿ ಯಾವ್ದು ಇದರಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಕ್ಯಾಪ್ ಕಟ್ ವಿಡಿಯೋ ಎಡಿಟಿಂಗ್ ಕನ್ನಡ ಟೆಕ್ ಎಡಿಟ್ಸ್ 326% ನೋಡ್ತಾ ಇದ್ದಾರೆ. 326 ಯಾವ ರೀತಿ ನೋಡಿ. ಇಲ್ಲೆಲ್ಲ ನಿಮ್ಮ ಸದಸ್ಯ ಆಗುತ್ತೆ, ನೀವು ಮಾಡ್ಕೊಳ್ಬೇಕು. ಅದ್ರ ಜೊತೆ ನೋಡಿ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಯಾಕಂದ್ರೆ ನೀವು ಇದೇ ಮಾಡಿದ್ರೆ ನೀವು ಯಾವುದೋ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಅದು ವೈರಲ್ ಆಗಲ್ಲ. ಈಗಿನ ದಿನದಲ್ಲಿ ನೋಡಿ ಕಂಟೆಂಟ್ ಸುಗ್ರೀಸ್ ಇವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು ಇನ್ಸ್ಟಾಗ್ರಾಮ್ ಅಕೌಂಟು ಯಾವ ರೀತಿ ಏನು ಎಲ್ಲ ನಿಮಗೆ ಇದ್ರ ಬಗ್ಗೆ ನೋಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡೋದು ಈಗ ಯಾವ ರೀತಿ ಓಡ್ತಾ ಇದೆ ಈ ರೀತಿ ನೋಡ್ಕೊಳ್ಬೋದು. ಮತ್ತೆ ಇಲ್ಲಿ ಎಕ್ಸ್ಟರ್ನಲ್ ಸೈಟ್ಸ್ ಆಫ್ ಅವರ್ ಆ್ಯಪ್ಸ್ ಅಂತಂದರೆ ಈಗ ವಾಟ್ಸಪ್ಪು ಮೂಲಕ ಗೂಗಲ್ ಸರ್ಚ್ ಮೂಲಕ ನನ್ನೊಂದು ವಿಡಿಯೋ ನನ್ನ ವಾಟ್ಸಪ್ ಲಿಂಕು ಅಲ್ಲಿ ಶೇರ್ ಮಾಡ್ತಾರೆ. ಅದ್ರ ಮೂಲಕ ನೋಡಿ ಎಷ್ಟು 35% ನೋಡ್ತಾ ಇದ್ದಾರೆ. ವಾಟ್ಸಪ್ ಮೂಲಕ 35% ಜನ ನೋಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಮತ್ತೆ ಪ್ಲೇಲಿಸ್ಟ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪ್ಲೇಲಿಸ್ಟಿಂದ ಕೂಡ ಎಷ್ಟು ನೋಡ್ತಿದ್ದಾರೆ ಕನ್ನಡ ಟೆಕ್ ಎಡಿಟ್ಸಿಂದ 37% ಜನ ನೋಡ್ತಾ ಇದ್ದಾರೆ. ಪ್ಲೇಲಿಸ್ಟ್ ಇಂಪಾರ್ಟೆಂಟ್ ಮಾಡೋದು. ಪ್ಲೇಲಿಸ್ಟ್ ಯಾಕೆಂದ್ರೆ ತುಂಬ ಜನ ಪ್ಲೇಲಿಸ್ಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ನಿಮ್ಗೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋನೇ ಮಾಡಿದ್ದೀನಿ. ಮೊದಲೇ ಮುಟ್ಟು ಪ್ಲೇಲಿಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ಲೇಲಿಸ್ಟಿಂದ ಎಲ್ಲ ವಿಡಿಯೋ ನೋಡ್ತಾ ಹೋಗ್ತಾರೆ. ಈ ರೀತಿ ಮಾಡ್ಕೊಳ್ಬೇಕು. ಅದ್ರ ಜೊತೆ ಕೆ ಮೂಮೆಂಟ್ಸ್ ಅಂದ್ರೆ ನಿಮ್ಮೊಂದು ವಿಡಿಯೋ ಯಾವ ರೀತಿ ಆಡಿಯನ್ಸ್ ರಿಟೆನ್ಷನ್ ಆಗ್ತದೆ, ಯಾವ ರೀತಿ ಕ್ಲಿಪ್ಸ್ ಬರ್ತದೆ, ಯಾವ ರೀತಿ ಆಡಿಯನ್ಸ್ ರಿಟೆನ್ಷನ್ ಆಗ್ತದೆ, ಯಾವ ರೀತಿ ವಿಡಿಯೋ ವೈರಲ್ ಆಗ್ತದೆ, ಎಷ್ಟು % ಆಗ್ತದೆ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ.
ಇದನ್ನೆಲ್ಲ ನೀವು ನೋಡ್ಕೊಂಡು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ಯಾವ ರೀತಿ ರಿಟರ್ನ್ ವ್ಯೂಸ್ ಎಷ್ಟು ಬರ್ತದೆ, ಎಷ್ಟು ಏಜ್ದವ್ರು ನೋಡ್ತಾ ಇದ್ದಾರೆ, ಅದ್ರ ಜೊತೆ ನೋಡಿ ಜನರಲ್ ಎಷ್ಟು ಜನ ನೋಡ್ತಾ ಇದ್ದಾರೆ, ಮತ್ತು ಅದ್ರ ಜೊತೆಗೆ ಯಾವ ಯಾವ ಈ ಕಂಟ್ರಿಯಿಂದ ನೋಡ್ತಾ ಇದ್ದಾರೆ, ಟಾಪ್ ಸದಸ್ಯ ನೋಡಿ ಸಬ್ಸ್ಕ್ರೈಬರ್ಸ್ ಎಷ್ಟು ಆಗ್ತಾ ಇದ್ದಾರೆ ನೋಡ್ಕೊಳ್ಳಿ. ನಮ್ದು 99% ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಬೋದು ವಾಚ್ ಟೈಮ್ ಫಾರ್ ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ, ನಾಟ್ ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಬೋದು, ಎಷ್ಟು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಆಗ್ತಾ ಇಲ್ಲ, ನಿಮಗೆಲ್ಲ ತೋರಿಸುತ್ತೆ. ಅದ್ರ ಜೊತೆಗೆ ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಅಂದರೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಯಾರ ಯೂಟ್ಯೂಬರ್ಸ್ ವಿಡಿಯೋ ನೋಡ್ತಾ ಇದ್ದಾರೆ, ಯಾರ ಯೂಟ್ಯೂಬರ್ಸ್ ಅಂದರೆ ಯಾವ ವಿಡಿಯೋ ನೋಡ್ತಾ ಇದ್ದಾರೆ, ಯಾವ ಟಾಪಿಕ್ ವಿಡಿಯೋ ನೋಡ್ತಾ ಇದ್ದಾರೆ ಅದನ್ನು ಕೂಡ ಸಜೆಷನ್ ಮಾಡ್ತಾರೆ. ಇಲ್ಲೆಲ್ಲ ಸಜೆಷನ್ ಮಾಡುತ್ತೆ. ಇದನ್ನೆಲ್ಲ ನಾವು ನೋಡ್ಕೊಂಡು ಇದರ ಮೇಲೆ ನಾವು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು. ಈ ರೀತಿ ವಿಡಿಯೋ ಮಾಡಬೇಕು. ಅದ್ರ ಜೊತೆ ನಾನು ಸಬ್ಸ್ಕ್ರೈಬರ್ಸ್ ಯಾವ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಕೂಡ ತೋರಿಸುತ್ತೆ. ಈ ರೀತಿ ನಾವು ಕವರ್ ಮಾಡಬೇಕು. ಇಷ್ಟು ಕವರ್ ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಏನಾಗುತ್ತೆ ಆಟೋಮೆಟಿಕ್ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮಸ್ಟ್ ಪಾಪ್ಯುಲರ್ ವ್ಯೂಸ್ ಯಾವುದು ವೈರಲ್ ಆಗಿದೆ ಜಾಸ್ತಿ ನೋಡ್ಕೊಳ್ಳಿ. ಈಗ ನಾನು ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ, ಅದರ ನಂತರ ಬಂದ್ಬಿಟ್ಟು ನೋಡ್ಕೊಳ್ಳೋದು ಒಂದು ಅರ್ನಿಂಗ್ ಬಗ್ಗೆ ವಿಡಿಯೋ ಮಾಡಿದೆ. ಅದ್ರ ಜೊತೆಗೆ ವಿಡಿಯೋ ಯಾವ ವಿಡಿಯೋ ವೈರಲ್ ಆಗಿದೆ ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಇದರಲ್ಲಿ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಸಬ್ಸ್ಕ್ರೈಬರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಜಸ್ಟ್ ಇದಕ್ಕೆ 40,000 ವ್ಯೂಸ್ ಬಂದಿದೆ. ಈ 40 ಅಂದ್ರೆ 46,000 ವ್ಯೂಸ್ ಬಂದಿದೆ. ಜಸ್ಟ್ ಏನು ಮಾಡೋದು, ಈಗ ಯಾವ ಒಂದು ವಿಡಿಯೋ ವೈರಲ್ ಇದೆ ಅದೇ ಟಾಪಿಕ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋದು. ಯಾಕಂದ್ರೆ ಈಗಾಗಲೇ ಆ ಒಂದು ವಿಡಿಯೋ ವೈರಲ್ ಇದೆ, ಅದೇ ಟಾಪಿಕ್ ಬಗ್ಗೆ ಅದೇ ಒಂದು ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಅದು ಕೂಡ ಸಜೆಷನ್ ಸಿಗುತ್ತೆ, ಆಟೋಮೆಟಿಕ್ ಅದು ಕೂಡ ವೈರಲ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಡಿದ್ರೆ ಸಾಕು 100%, 99% ನಿಮ್ಮೊಂದು ಟಿಪ್ಸ್ ವೈರಲ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆದರೆ ಬಟ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾಕಂದ್ರೆ ಒಂದೇ ದಿನದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆಗಲ್ಲ, ಅದಕ್ಕೆ ಸ್ವಲ್ಪ ಸಮಯ ಅನ್ನೋದು ಬೇಕು. ಅಷ್ಟೇ ಮಾಡಿದ್ರೆ ಆರಾಮಾಗಿ ವೈರಲ್ ಆಗುತ್ತೆ. ಇನ್ನೊಂದು ಜಸ್ಟಿಗೆ ನಾನು ನಿಮಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ 99% ಇವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಗೊತ್ತಿರಲಿಲ್ಲ. ಅದ್ರ ಬಟ್ ಈ ಒಂದು ವಿಡಿಯೋ ನೋಡಿದರೆ ಪ್ರತಿಯೊಬ್ಬರು ಗೊತ್ತಾಗಿದೆ ಅನಿಸಿದೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀನಿ. ಯಾವುದೊಂದು ಇದು ಮಾಡಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ 100% ನಿಮ್ಮೊಂದು ಟಿಪ್ಸ್ ವೈರಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ವೈರಲ್ ಬೇಜಾರಾಗಬೇಡಿ. ಮೇನ್ ಇಂಪಾರ್ಟೆಂಟ್ ಅಂತ ಇಷ್ಟು ತಾಳ್ಮೆಯಿಂದ ಇರ್ತಾರೆ, ಎಷ್ಟು ನೀವು ಅಂದರೆ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟಕ್ಕೆ ಇದರಲ್ಲಿ ಯೂಟ್ಯೂಬ್ನಲ್ಲಿ ವರ್ಕ್ ಮಾಡ್ತಾರೆ, ಅಷ್ಟು ಬೇಗ ನೀವು ಬೆಳೀತಾರೆ. ಯಾವೊಬ್ಬ ಯೂಟ್ಯೂಬರ್ಸ್ ಹೇಳ್ತಾರಂತೆ ಹಂಗೆ ಹಿಂಗೆ ಏನೂ ಇಲ್ಲ. ಎಲ್ಲರ ಜೊತೆ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನ ಮಾಡ್ಕೊತ ಹೋಗಿ 100% ರೀಚ್ ಆಗುತ್ತೆ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ನನ್ನ ಮಾತ್ರ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನೊಂದು ಚಾನಲ್ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೆ ಬಾಯ್.